ಹಾಯ್ ಫ್ರೆಂಡ್ಸ್, ನಾನು ಬೆಳಗ್ಗೆ ಮಾರ್ನಿಂಗ್ 10 o'clock ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ನಮ್ಮ ಕಾಲೇಜಲ್ಲಿ ಎಫೆಕ್ಟಿವ್ ಸ್ಕಿಲ್ ರೈಟಿಂಗ್ ಅಂತ ಒಂದು ಫಂಕ್ಷನ್ ಅಟೆಂಡ್ ಮಾಡಿದ್ವಿ. ಸೊ ಹಾಗಾಗಿ ಫಂಕ್ಷನಲ್ಲಿ ಮಧ್ಯೆ ಹಾಗೆ ಫೋನ್ ನೋಡ್ತಾ ಸ್ವಲ್ಪ ನಮಗೆ ಒಂದು ಫೈಲು ಮತ್ತು ಪೆನ್ನು ಮತ್ತು ಶೀಟು ಕೊಟ್ಟಿದ್ದರು ಬರೆಯೋಕ್ಕೆ ಅಂತ. ಎಫೆಕ್ಟಿವ್ ರೈಟಿಂಗ್ ಸ್ಕಿಲ್ ಆಗಿದ್ರಿಂದ ಇದು ಪ್ರಾಕ್ಟಿಕಲಾಗಿ ನಾವು ಸ್ಟೋರಿ ಟೈಪಲ್ಲಿ ಬರೀಬೇಕಿತ್ತು. ಸೊ ಹಾಗಾಗಿ ಅದನ್ನು ಮಾಡಿ ಅಂತ ಕೊಟ್ಟಿದ್ದರು. ಮತ್ತು ಹಾಗೆ ಅವ್ರು ಕೂಡ ಮಕ್ಳಿಗೆ ಬೇಜಾರಾಗಬಾರ್ದು ಅಂತ ಸ್ನ್ಯಾಕ್ಸು ಕೂಡ ಕೊಡ್ತಾಯಿದ್ರು. ಸೊ ನಾವು ಸ್ನ್ಯಾಕ್ಸ್ ಇಸ್ಕೊಳ್ಳೋಣ ಅಂತ ನಾವು ನಮ್ಮ ಫ್ರೆಂಡು ಸ್ನ್ಯಾಕ್ಸ್ನ ಇಸ್ಕೊಂಡು ಹಾಗೆ ಸ್ನ್ಯಾಕ್ ಚೆನ್ನಾಗಿತ್ತು ಮಾಡಿರೋದು. ಸೊ ನಾವು ಅದು ಸ್ನ್ಯಾಕ್ಸು ಕೂಡ ಎಲ್ರಿಗೂ ಪರ್ಫೆಕ್ಟಾಗಿ ಆಗುತ್ತಾ ಅಂದ್ಬಿಟ್ಟು ಹಾಗೆ ಸ್ನ್ಯಾಕ್ದು ಒಂದು ವೀಡಿಯೋ ಮಾಡ್ಕೊಂಡ್ವಿ. ಅದಾದಮೇಲೆ ಸ್ನ್ಯಾಕ್ಸ್ನ ಕೂಡ ತಿಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತ ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಸ್ನ್ಯಾಕ್ಸ್ನ ತಿಂತಾಯಿದ್ವಿ ಫ್ರೆಂಡ್ಸ್, ನೋಡ್ಬೋದು. ಹಾಗೆ ಈ ಫೈಲ್ ಕೂಡ ಕೊಟ್ಟಿದ್ದರು. ಸೊ ಅದೆಲ್ಲ ಆದಮೇಲೆ ನೋಡ್ಬೋದು ಸ್ವಲ್ಪ ಬ್ರೇಕ್ ಸಿಕ್ತು ಮಧ್ಯ. ಬ್ರೇಕ್ ಸಿಕ್ಕಾದ್ಮೇಲೆ ನಾವು ಕುತ್ಕೊಂಡು ಸ್ವಲ್ಪ ಅಳತೆ ಹೊಡಿತಾಯಿದ್ವಿ. ಹಾಗೆ ಸ್ವಲ್ಪ ಟೀ ಕುಡ್ಕೊಬರೋಣ ಅಂತೆಲ್ಲ ಹೋಗ್ತಾಯಿದ್ರು. ಟೀನೂ ಕುಡ್ಕೊಂಡು ಬಂದ್ವಿ. ನೆಕ್ಸ್ಟು ನಮ್ಮ ಫ್ರೆಂಡು ಟೀ ಕುಡ್ಕೊಂಡು ಹೋಗ್ಬೇಕಾದ್ರೆ ಈ ಫ್ಲವರ್ ಇಷ್ಟ ಆಯಿತು ಅಂತ ಫ್ಲವರ್ ತೊಗೊಬಂದ್ಲು. ಫೈನಲಿ ಫಂಕ್ಷನ್ಸ್ ಎಲ್ಲ ಮುಗಿಸಿ ಊಟ ಕೂಡ ಕಾಲೇಜಲ್ಲೇ ಕೊಡ್ತಿದ್ರು. ಸೊ ಹಾಗಾಗಿ ನೋಡ್ಬೋದು ಚಿತ್ರಾನ್ನ ಜೊತೆ ಮೊಸರನ್ನ ಮತ್ತು ಜಿಲೇಬಿ ವಡೆ ಕೊಟ್ಟಿದ್ದರು. ನಮ್ಮ ಫ್ರೆಂಡು ಅವ್ರಿಗೆ ಜಿಲೇಬಿ ಇಷ್ಟ ಇಲ್ಲ ಅಂತ ಜಿಲೇಬಿ ತೆಗೆದು ನನಗೆ ಹಾಕೋಣ ಅಂತ ಹೇಳ್ತಿದ್ಲು. ಯಾರಿಗೆ ಬೇಕು ಅಂತ ಹೇಳ್ತಿಲ್ಲ. ಸರಿ ನನಗೆ ಯಾಕು ಅಂತ ನಾನು ಹಾಕಿಸ್ಕೊಂಡೆ. ಸೊ ಅವಳಿಗೆ ಬೈತಿದ್ದೆ, ಏನೂ ತಿನ್ನೋಕ್ಕಾಗಲ್ಲ ಅಂತ. ಇವರು ನನ್ನ ಮಕ್ಕನ ವೀಡಿಯೋ ಮಾಡಿ ಹಾಕ್ತಾಳೆ ಅಂತ ಮುಖ ಮುಚ್ಕೊತಿದ್ರು. ಇವಳು ಕೂಡ ಮುಖ ಮುಚ್ಕೊಂಡ್ಳು, ಯಾರೂ ವೀಡಿಯೋದಲ್ಲಿ ಬರಲಿಲ್ಲ. ಸೊ ಹಾಗಾಗಿ ಫೈನಲಿ ಫಂಕ್ಷನ್ಸು ನಡೀತಿತ್ತು ಫ್ರೆಂಡ್ಸ್. ನಾನು ಸ್ಟೋರಿ ಬರೀಬೇಕಿತ್ತು, ಅವ್ರು ಹೇಳಿದಂಥ ಸ್ಟೋರಿನ. ಆ ಸ್ಟೋರಿ ಬರೀಬೇಕಾದ್ರೆ ನಮ್ಮ ಫ್ರೆಂಡ್ ನಿಂದು ಒಂದು ವೀಡಿಯೋ ಮಾಡ್ತೀನಂತ ನಂದು ಕೂಡ ವೀಡಿಯೋ ಮಾಡ್ತಿದ್ಲಿ. ಮೆಮೊರೀಸ್ಗೆ ಇರಲಿ ಅಂತ ಫೈನಲ್ ಇರೋದ್ರಿಂದ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ಈ ಥರ ಫಂಕ್ಷನ್ಸ್ನ ಅಟೆಂಡ್ ಮಾಡಿದ್ದೀವಿ ಅಂತ. ಸೊ ನೋಡ್ಬೋದು ತರಲೆಯಾಗಿ ಫೋಟೋ ತೊಗೊಂಡು ಫ್ರೆಂಡ್ಗೂ ಕೂಡ